ಇವತ್ತು ಮಾತ್ರ ನೀವು ಲಕ್ಷ್ಮಿ ಹೆಸರು ಎತ್ತೋ ಹಾಗಿಲ್ಲ. ಚಿಕ್ಕಮ್ಮ, ಯಾಕೆ ಏನಾಯ್ತು? ಲಕ್ಕಿ ಏನು ಹೇಳಿದ್ಲು? ನನಗೆ ವಿಷಯ ಗೊತ್ತಿಲ್ಲದೆ ದೇವಿಕಿಯವ್ರ ಕೈಲಿ ನಾನು ಬೈಸ್ಕೊಳ್ಳೋ ಹಾಗೆ ಮಾಡಿದಾಳೆ ಕಣ. ದೇವಕಿ ಅತ್ತೆ ನಿಮಗೆ ಬೈದ್ರಾ? ಹ್ಞೂ ಅಮ್ಮ, ಪಾಪ ಬೈದಿದ್ರಲ್ಲಿ ಅವ್ರ ತಪ್ಪೇನಿಲ್ಲ. ಸಾಹೇಬ್ರಿಗೆ ಹುಷಾರಿಲ್ಲ ಅಂತ ಲಕ್ಷ್ಮಿ ಒಂದು ಮಾತು ನನಗೆ ಹೇಳ್ಬಾರ್ದ? ಅವಳು ಹೋಗ್ಲಿ ಬಿಡು ಅಮ್ಮ, ನೀನಾದ್ರೂ ಯಜಮಾನ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ವಾ? ಅತ್ತೆ, ತಾತಂಗೆ ಏನಾಯ್ತು? ಅಡ್ಮಿಟ್ ಮಾಡೋ ಅಂಥದ್ದು ಏನಾಗಿದೆ ತಾತಂಗೆ? ಅಮ್ಮ, ಅಂದ್ರೆ ನಿನಗೂ ಈ ವಿಷಯ ಗೊತ್ತಿಲ್ವಾ? ಶಶಿ, ಏನಾಯ್ತು ನಿಂಗೆ? ಯಾಕೆ ಹಿಂಗ್ ಮಾಡ್ದೆ? ನಾನೇನ್ ಮಾಡ್ದೆ ಅಣ್ಣ? ಅವ್ರಿಗೆ ತಲೆ ಕೆಟ್ರೆ ನಾನೇನ್ ಮಾಡಕ್ಕಾಗತ್ತೆ? ಅಪ್ಪ ಆಸ್ಪತ್ರೆಯಲ್ಲಿದ್ದಾರೆ, ಕ್ಲೈಂಟ್ಸಿಗೆ ಸಪ್ಲೈ ಕೊಡಬೇಕು. ಇಂಥ ಟೈಮಲ್ಲಿ ಪ್ರೊಡಕ್ಷನ್ ನಿಂತೋದ್ರೆ ನಮ್ಮ ರೆಪ್ಯುಟೇಷನ್ ಹಾಳಾಗಲ್ವಾ? ಅವ್ರನ್ನ ಈಗ ಸಮಾಧಾನ ಮಾಡಿ ಒಳಗೆ ಕರ್ಕೊಂಬಂದು ಕೆಲಸ ಮಾಡ್ಸಕ್ಕಾಗತ್ತಾ? ಅಣ್ಣ, ನೀನ್ ಅವ್ರ ಜೊತೆ ಸಮಾಧಾನವಾಗಿ ಮಾತಾಡ್ದೆ ತಾನೆ? ಅವ್ರು ನಿನ್ ಮಾತಿಗೆ ಏನಾದ್ರು ಮರ್ಯಾದೆ ಕೊಟ್ರ? ಅದಕ್ಕೆ ಹೇಳಿದ್ದು ದೇವಕಿಗೆ ಈ ವಿಷಯ ತಿಳಿಸ್ಬೇಕು ಅಂತ. ಮೊದಲು ಅವಳಿಗೆ ಹೇಳ್ತೀನಿ. ಅಣ್ಣ ಪ್ಲೀಸ್, ದೇವಕಿಗೆ ಮಾತ್ರ ಈ ವಿಷಯ ಹೇಳ್ಬೇಡ. ಈಗಲೂ ಈ ವಿಷಯನ ದೇವಕಿಗೆ ಹೇಳ್ದೆ ಇದ್ರೆ ದೊಡ್ಡ ತಪ್ಪಾಗುತ್ತೆ ಶಶಿ. ಅಣ್ಣ ನನ್ ಹಲೋ ಸರ್. ಏನಾಯ್ತು ಶಿಶಿಯಲ್ಲಿ? ಬ್ಯಾಕ್ ಫೈರ್ ಆಯ್ತು ಸರ್. ಈ ನನ್ನ ಮಕ್ಕಳಿಗೆಲ್ಲ ತಲೆಗೆ ಏರಿದೆ. ಈಗ ಈಗ ಓ, ಅರ್ಥ ಆಯ್ತು ಬಿಡಿ. ದೇವಕಿಯವರು ಬರ್ತಾ ಇದ್ದಾರೆ ಅಲ್ವಾ? ಹಲೋ ಹಲೋ ಸರ್. ಮಗ, ನೀವು ಹೋಗಿರಿ, ನಾನು ಬರ್ತೀನಿ. ಹಲೋ, ಏನಮ್ಮು ಇವತ್ತು ನೀನಾಗೆ ಕಾಲ್ ಮಾಡ್ಬಿಟ್ಟಿದ್ಯಾ? ಆದಿ, ಏನು ಆಗಿಲ್ಲ ಅನ್ನೋ ಥರ ನಾಟಕ ಆಡ್ಬೇಡ. ಏನಾಯ್ತು ಅಮ್ಮು? ತಾತಂಗೆ ಏನಾಯ್ತು ಆದಿ? ಅಮ್ಮು, ಆದಿ, ತಾತಂಗೆ ಏನಾಯ್ತು? ತಾತನ್ಗೆ ಏನಾಗುತ್ತೆ? ತಾತ ಆರಾಮಾಗಿದ್ದಾರೆ. ನಾವೇ ರೇಗಿಸ್ತಿದ್ವಲ್ಲ ಹಳ್ಳಿ ಬಾಡಿ ಗಟ್ಟಿ ಮುಟ್ಟು ಅಂತ. ಏನೂ ಆಗಿಲ್ಲ ಅಮ್ಮು. ಆದಿ, ತಾತಂಗೆ ಏನಾಯ್ತು ಆದಿ? ಹಾರ್ಟ್ ಅಟ್ಯಾಕ್. ಅಮ್ಮ, ಏನಾಯ್ತಮ್ಮ ಅಮೃತ? ಅಮೃತವ್ರೆ, ಅಮೃತವ್ರೆ, ಏನಾಯ್ತು? ನಾನು ಈಗಲೇ ತಾತನ್ ನೋಡ್ಬೇಕು. ಅಮೃತ, ಯಾಕೆ ಕೇಳಕ್ಕಾಗಲ್ಲ? ಇಲ್ಲಿ ಮನೆ ಬೆಂಕಿ ಬೀಳ್ತಿದ್ರು ನೀ ನೋಡ್ಕೊಂಡು ಸುಮ್ಮನೆ ನಿಂತಿರ್ತೀಯಾ? ಏನೋ ದೊಡ್ಡ ಮನೆ ಸೊಸೆಯಾಗಿ ಹೋಗಿದ್ಯಾ, ತವ್ರ ಮನೆ ನೆರವಾಗ್ತೀಯಾ ಅಂತ ಅನ್ಕೊಂಡಿದ್ರೆ ನಮ್ಮದವ್ರು ಕತ್ತು ಕುಯ್ಯ ಕಲ್ತಿದ್ಯೇನೆ ನೀನು. ಇನ್ನು ಮೇಲೆ ನಿನ್ ಸಹಾಯ ಅಂತ ಕೇಳ್ಕೊಂಡು ಫೋನ್ ಮಾಡಿದ್ರೆ ಕೇಳು. ಅಮೃತವ್ರೆ, ನನ್ನ ಫೋನಿಂದ ಲಕ್ಕಿಗೊಂದು ಫೋನ್ ಮಾಡಿ. ಯಾಕೆ ಫೋನ್ ಬಂದಾಗೆಲ್ಲ ಬೆಚ್ಚ ಬೀಳ್ತಿದ್ಯಾ? ಫೋನ್ ರಿಂಗ್ ಆದ್ರೆ ಟೈಮ್ ಬಾಂಬ್ ಟಿಕ್ ಟಿಕ್ ಸೌಂಡ್ ಆದಂಗೆ ಆಗತ್ತೆ ನಿನಗೆ. ಛೇ, ನನ್ನ ಪರಿಸ್ಥಿತಿನ ಇವ್ರಿಗೆ ಹೇಗೆ ಅರ್ಥ ಮಾಡಿಸೋದು ಅಂತಲೇ ಗೊತ್ತಾಗ್ತಿಲ್ಲ.
ಹಲೋ ಅಣ್ಣ ಅಣ್ಣ ಅಲ್ಲೆಲ್ಲ ಸಾಲ್ವ್ ಆಯ್ತಾ ಅಣ್ಣ? ಕಿಟ್ಟಿಯಿಂದ ಮನೇಲೇನೂ ತೊಂದರೆ ಆಗಿಲ್ಲ ತಾನೇ? ಊರ್ಲೇನೂ ತೊಂದರೆ ಆಗಿಲ್ಲ ಲಕ್ಕಿ. ಅಲ್ಲಿ ಇಲ್ಲಿ ಏನು ತೊಂದರೆ ಇಲ್ಲ ಅಣ್ಣ. ಲಕ್ಕಿ, ನಾವೀಗ ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಲಕ್ಕಿ ಲಕ್ಕಿ ಹಲೋ. ಹಾಂ ಅಣ್ಣ, ಅದು ಇಲ್ಲಿ ಸ್ವಲ್ಪ ಸಿಗ್ನಲ್ ಸರಿ ಇಲ್ಲ, ಅದಕ್ಕೆ ಕೇಳಿಸ್ಲಿಲ್ಲ. ಏನಣ್ಣ ಸಡನ್ನಾಗಿ ಬೆಂಗಳೂರು ಕಡೆಗೆ ಬರ್ತಿದ್ದೀರಾ? ಏನು ವಿಷಯ? ಲಕ್ಕಿ, ಇಲ್ಲಿ ಕಿಟ್ಟಿ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಇನ್ನೊಂದು ಪ್ರಾಬ್ಲಮ್ ಆಯಿತು. ಸಾಹೇಬ್ರಿಗೆ ಹುಷಾರಿಲ್ಲ ಅಂತ ಲಕ್ಷ್ಮಿ ಒಂದು ಮಾತು ನನಗೆ ಹೇಳ್ಬಾರ್ದ? ಬೇರೆ ಎಲ್ಲರನ್ನೂ ಬಿಡು ಲಕ್ಕಿ, ನೀನು ಈ ವಿಷಯನ ನಮ್ಮಿಂದ ಮುಚ್ಚಿಟ್ಟಲ್ಲ, ಅದೇ ಬೇಜಾರಾಗಿತ್ತು. ಹಲೋ ಅಣ್ಣ ಅಣ್ಣ ಲಕ್ಷ್ಮಿ, ಏನೈತೆ? ಏನೈತೆ ಲಕ್ಷ್ಮಿ? ಲಕ್ಷ್ಮಿ, ಗರ್ಲ್ಸ್, ಇಫ್ ಶಿ ಆಸ್ಕ್ ಕ್ವೆಶ್ಚನ್ಸ್ ವಿತ್ ಇನ್ ಅವರ್ಸ್ ಅವಳೇ ಉತ್ತರ ನೋಡ್ಕೋಬೇಕು. ಸ್ವಲ್ಪ ಟೈಮ್ ಕೊಡಿ ಅವಳಿಗೆ. ಈಗ ಅಣ್ಣ ಬೆಂಗಳೂರಿಗೆ ಬರ್ತಿದ್ದಾನೆ. ನಾನು ಮನೇಲಿಲ್ಲ ಅನ್ನೋ ವಿಷಯ ಏನಾದರೂ ಗೊತ್ತಾದರೆ ಟೈಮ್ ಬಾಂಬ್ ಮೇಲೆ ಕೂತಿರೋ ಥರ ಆಗಿದೆ ನನ್ನ ಪರಿಸ್ಥಿತಿ. ಏನು ಮಾಡಲಿ? ಹಿಡ್ಕೊಂಡಿರೋ ತಕ್ಕಡಿ ಒಂದು ಕಡೆ ಭಾರ ಜಾಸ್ತಿ ಇದ್ದು ಇನ್ನೊಂದು ಕಡೆ ಕಮ್ಮಿ ಇದ್ದರೆ ಆ ಕಡೆಯಿಂದ ಭಾರ ತೆಗೆದು ಈ ಕಡೆ ಹಾಕ್ಬೋದು. ಆದರೆ ತಕ್ಕಡಿನೇ ಭಾರ ಆದರೆ ಅಮೃತವ್ರೆ, ಅಲ್ಲಿ ಅಮ್ಮ, ನೀನು ತಾತಗೆ ಏನಾಯ್ತಮ್ಮ? ಯಾಕೆ ಯಾರು ನಂಗೆ ವಿಷಯ ಹೇಳಲಿಲ್ಲ? ಅಲ್ಲ, ಅದು ನಾವು ತಾತಗೆ ಏನಾಯ್ತಮ್ಮ? ನಾನು ಒಬ್ಳಿದ್ದೀನಿ ಅನ್ನೋದನ್ನ ನೀವೆಲ್ಲ ಮರ್ತ್ಬಿಟ್ಟಿದ್ದೀರಾ. ಅಜ್ಜಿ, ಯಾವಾಗ ಬಂದೆ ಪುಟ್ಟ? ಈಗಷ್ಟೇ ಬಂದೆ ಅಜ್ಜಿ. ತಾತಗೆ ಏನಾಯ್ತು? ಯಾಕೆ ಯಾರು ನಂಗೇನು ಹೇಳಲಿಲ್ಲ? ನೀವೆಲ್ಲ ಊರಿಗೆ ಹೊಟ್ಟೋದ್ಮೇಲೆ ಹೀಗಾಯ್ತು.